ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣ ಅರ್ಜುನರ ಸಂವಾದವನ್ನು ನೋಡ್ತಾ ಇದ್ದೋ. ಅದರಲ್ಲಿ ಜ್ಞಾನಿ ಪುರುಷನು ಹೇಗಿರ್ತಾನೆ, ಆಶೆಯಿಂದ ಕೂಡಿದಂತಹ ಕಾಮವಾಸನೆಯಿಂದ ಕೂಡಿದಂತಹ ಭಕ್ತನು ಹೇಗಿರ್ತಾನೆ ಅನ್ನುವುದನ್ನು ಹೇಳ್ತಾ ಇದ್ರು. ಹೆಚ್ಚು ಹೆಚ್ಚು ಕಾಮ ಬುದ್ಧಿಗೆ ಒಳಗಾದಂಥ ಮನುಷ್ಯ ಇತರ ದೇವತೆಗಳನ್ನು ಪೂಜೆಯನ್ನು ಮಾಡ್ತಾನೆ ಮತ್ತು ಪೂಜಾ ವಿಧಾನಗಳು, ಪೂಜಾ ಪರಿಕರಗಳು ಎಲ್ಲನೂ ಇವನೇ ಜಾಸ್ತಿ ಮಾಡ್ಕೊಳ್ತಾನೆ. ವಿಧಿ ನಿಯಮಗಳನ್ನೆಲ್ಲ ಇವನೇ ಜಾಸ್ತಿ ಮಾಡ್ಕೊಳ್ತಾನೆ. ಎಲ್ಲವನ್ನು ಮಾಡಿಕೊಂಡು ಕಷ್ಟಪಡ್ತಾನೆ. ಆದರೆ ಅವನು ಏನೇ ಮಾಡಿದ್ರೂ ಕೂಡ ಅಧಿಷ್ಠಾನ ಪುರುಷನಾದಂಥವನು, ಅಧಿಷ್ಠಾನ ದೇವತೆ ಆದವನು ಯಾರು, ಎಲ್ಲ ದೇವತೆಗಳಲ್ಲೂ ಸಕಲ ಚರಾಚರ ವಸ್ತುಗಳಲ್ಲೂ ನಾನೇ ಇದ್ದೀನಿ, ನಾನೇ ಅವುಗಳನ್ನೆಲ್ಲ ಸ್ವೀಕರಿಸ್ತೀನಿ ಮತ್ತು ಅವರ ಕೋರಿಕೆಗಳಿಗೆ ತಕ್ಕಂತೆ ಫಲಗಳನ್ನು ಕೊಡ್ತೀನಿ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅಂದರೆ, ಈ ಆಸೆಯಿಂದ ಕೂಡಿದ ಕಾಮಿಯಾದ ಭಕ್ತನು ಈ ವಿಧವಾದ ಶ್ರದ್ಧೆಯುಳ್ಳವನಾಗಿ ತನ್ನ ಇಷ್ಟ ದೇವತೆಯನ್ನು ಯಥಾವಿಧಿಯಾಗಿ ಆರಾಧಿಸುವನು. ನನಗೆ ಇಂಥದ್ದು ಬೇಕು, ಇಂಥ ಕಷ್ಟ ಪರಿಹಾರ ಆಗಬೇಕು, ಇಂಥ ಫಲ ಬೇಕು ಅಂತ ಪೂಜೆಯನ್ನು ಮಾಡ್ತಾನಲ್ಲ, ಆರಾಧಿಸ್ತಾನಲ್ಲ, ಆಗ ಮತ್ತು ಕಾರ್ಯಸಿದ್ಧಿ ಆಗುವವರೆಗೂ ಆತನು ಆ ಆರಾಧನೆಯನ್ನು ಅಖಂಡವಾಗಿ ನಡೆಸುತ್ತಾ ತನ್ನ ಮನಸ್ಸಿನಲ್ಲಿ ವಾಂಛಿಸುವ ಫಲವನ್ನು ಹೊಂದುವನು. ಆ ಫಲವೂ ಸಹ ನನ್ನಿಂದಲೇ ಉಂಟಾಗುತ್ತದೆ. ದೇವತೆಗಳು ಫಲವನ್ನು ಕೊಡಲಿಕ್ಕೆ ಅಶಕ್ತರು, ಅವರು ಸ್ವತಂತ್ರರೂ ಅಲ್ಲ, ಶಕ್ತಿವಂತರೂ ಅಲ್ಲ. ಪರಮಾತ್ಮನ ಇಚ್ಛೆಯಿಂದಲೇ ಎಲ್ಲವೂ ಬರೋದು. ನಾವು ದೇವತೆಗಳನ್ನು ಕೇಳಿ, ದೇವತೆಗಳು ಪರಮಾತ್ಮನಿಗೆ ರೆಕಮೆಂಡ್ ಮಾಡಿ, ಪರಮಾತ್ಮನಿಂದ ನಮಗೆ ಫಲ ಬರೋಬಲ್ಲ. ನೇರವಾಗಿ ಪರಮಾತ್ಮನನ್ನೇ ಬೇಡೋದಲ್ವ. ನಮ್ಗೆ ಈ ಬುದ್ಧಿ ಇಲ್ಲ. ನಾವೇನು ಮಾಡ್ತೀವಿ, ಕ್ಷುದ್ರ ಶಕ್ತಿ ಆರಾಧನೆಯಿಂದ ಮೊದಲುಗೊಳ್ತೀವಿ ಎಲ್ಲವನ್ನು. ಯಾಕಂದರೆ ನಮಗೆ ಗೊತ್ತಿರೋರು ಸರಿಯಾಗಿ ತಿಳಿಸ್ಕೊಟ್ಟಿದ್ರೆ ನಮಗೆ ಈ ಕಷ್ಟ ಆಗ್ತಾ ಇರಲಿಲ್ಲ. ಆದ್ದರಿಂದ ಇಲ್ಲೇನು ಹೇಳ್ತಾ ಇದ್ದಾನೆ ಪರಮಾತ್ಮ, ಅವರು ತಮ್ಮ ಆಸೆ ಈಡೇರೋವರೆಗೂ ಛಲ ಬಿಡದೆ ಶ್ರದ್ಧೆಯಿಂದ ಆ ದೇವತೆಗಳ ಆರಾಧನೆಯಲ್ಲಿ ತೊಡಗಿಕೊಳ್ತಾರೆ. ಅವರು ಅಂಥ ಫಲವನ್ನೇ ಹೊಂದುತ್ತಾರೆ ಮತ್ತು ಆ ಫಲವನ್ನು ಕೊಡುವವನು ಕೂಡ ನಾನೇ ಆಗಿರ್ತೀನಿ. ಅಂದರೆ ತಮ್ಮ ಸಂಕುಚಿತವಾದ ಸಂಕಲ್ಪ, ಯೋಚನೆ ಮತ್ತು ರಾಗವುಳ್ಳ ಭಕ್ತರುಗಳಿಗೆ ಏನು ಹೇಳ್ತಾ ಇದ್ದಾನಲ್ಲಿ, ಈ ಭಕ್ತರುಗಳು ಫಲಾಸೆಯನ್ನು ಇಟ್ಕೊಂಡಿರ್ತಕ್ಕಂಥ ಆ ಭಕ್ತರುಗಳು, ಅವ್ರ ಬುದ್ಧಿಯೆಲ್ಲ ಹೇಗಿದೆಯಪ್ಪ ಅಂದರೆ ಸಂಕುಚಿತವಾದ ಬುದ್ಧಿ, ಯೋಚನೆಗಳು ಸಂಕುಚಿತವೇ, ಚಿಕ್ಕದೇ ಸಂಕಲ್ಪ, ಚಿಕ್ಕ ಯೋಚನೆಗಳು ಮತ್ತು ರಾಗ ದ್ವೇಷಗಳಿಂದ ಕೂಡಿರ್ತವರಾಗಿರ್ತಾರೆ. ಆಸೆಗಳಿಂದ, ರಾಗ ಅಂದರೆ ಆಸೆ, ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ. ಆ ರಾಗವುಳ್ಳ ಭಕ್ತರುಗಳಿಗೆ ತನ್ನನ್ನು ಕುರಿತು ಜ್ಞಾನವೇ ಉಂಟಾಗುವುದಿಲ್ಲ. ಅವ್ರಿಗೆಲ್ಲ ಬರೀ ವಿಷಯ ವಸ್ತುಗಳು, ಇಂದ್ರಿಯಗಳ ಸುಖ ಭೋಗಗಳು, ಈ ಕಡೆಗೆ ಜ್ಞಾನವೇ ಹೊರತು ಪರಮಾತ್ಮನ ಚಿಂತನೆ ಇಲ್ಲ ಅವ್ರಿಗೆ. ವಿಷಯ ವಸ್ತು ಅವ್ರಿಗೆ ಪರಮಾತ್ಮನ ಚಿಂತೆ ಆಗೋದೇ ಇಲ್ಲ. ಆದ್ದರಿಂದ ಅವರಿಗೆ ಲಭಿಸುವ ಫಲವು ಎಂದೋ ಒಂದು ದಿವಸ ನಾಶವಾಗದೆ ತಪ್ಪದು. ಯಾಕೆ, ಅವರು ಬೇಡಿದ್ದೇನೋ ಕ್ಷಣಿಕವಾದದನ್ನು, ಸ್ವಲ್ಪ ಕಾಲ ಇರ್ತದೆ, ಮತ್ತೆ ಅದು ನಾಶವಾಗುತ್ತೆ. ಶಾಶ್ವತ ಸುಖವನ್ನು, ಶಾಶ್ವತ ಫಲವನ್ನು ಅವರು ಕೇಳಲೂ ಇಲ್ಲ, ಪಡೀಲೂ ಇಲ್ಲ. ಮತ್ತು ಆ ಫಲಗಳು ಶಾಶ್ವತವಾದವುಗಳೂ ಅಲ್ಲ. ಹೌದು ತಾನೆ? ಈಗ ಅವ್ರೇನು ಕೇಳ್ಕೊಂಡ್ರು, ಎಷ್ಟು ಕೇಳ್ಕೊಂಡ್ರು ಅಷ್ಟೇ. ಶಾಶ್ವತವಾದದ್ದನ್ನು ಅವ್ರು ಕೇಳ್ಕೊಳಕ್ಕಾಗಲೇ ಇಲ್ಲ. ಇಷ್ಟೇ ಅಲ್ಲ, ಈ ವಿಧವಾದ ಭಕ್ತಿಯಿಂದ ಕೇವಲ ಸಾಂಸಾರಿಕ ಸಾಧನಗಳು ಮಾತ್ರವೇ ಲಭಿಸುವವು. ನಮ್ಗನ್ನಿಸ್ಬಿಡ್ತದೆ ಅಷ್ಟೇ ಸಿಕ್ಕಲಿ ಸಾಕು ಅಂತ. ಏನಂತ? ಸಾಂಸಾರಿಕ ಸಾಧನಗಳು ಮಾತ್ರ. ಈಗ ಸಂಸಾರದಲ್ಲಿ ಕಷ್ಟ ಸುಖಗಳು, ಸಂಸಾರದಲ್ಲಿ ಅನೇಕ ತೊಂದರೆಗಳಿರ್ತವೆ, ಅವು ಪರಿಹಾರ ಆದರೆ ಸಾಕು ಅನ್ನೋದು ನಮಗೂ ಇರ್ತದೆ. ಅವೇ ಸಿಗ್ತವೆ ಅಂತ ಕೃಷ್ಣನೂ ಹೇಳ್ತಾ ಇದ್ದಾನೆ. ಆದರೆ ತಾನು ವಿಧಿಸ್ಕೊಂಡಿರ್ತಕ್ಕಂಥ ವಿಧಿ ನಿಯಮಗಳನ್ನ, ಕಟ್ಟುಪಾಡುಗಳನ್ನ ಅನುಸರಿಸಿ ನಡಿಬೇಕು. ಅವು ದೊರಕೋವರೆಗೂ ಮಧ್ಯದಲ್ಲಿ ಕೈ ಬಿಡೋಂಗಿಲ್ಲ ಪೂಜಾ ಆರಾಧನೆಯನ್ನು. ಎಂದೋ ಒಂದಿನ ಸಿಗುತ್ತೆ, ಅದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು. ಅನೇಕ ಧಾರ್ಮಿಕ ಕಾರ್ಯಗಳನ್ನ ಮಾಡಬೇಕು, ಧರ್ಮ ಕಾರ್ಯಗಳನ್ನ ಮಾಡಬೇಕು, ದೇವತೆಗಳನ್ನ ಆರಾಧನೆ ಮಾಡಬೇಕು. ಇವೆಲ್ಲ ಅದರಲ್ಲಿ ಒಳಗೊಂಡಿರ್ತವೆ. ಇವೆಲ್ಲವನ್ನು ಮಾಡಬೇಕು. ಆದರೆ ಸಿಗ್ತವೆ ಸಾಂಸಾರಕ್ಕೆ ಸಂಬಂಧಪಟ್ಟ ವಿಚಾರಗಳು, ಅಂಥ ಸುಖಗಳು, ಅಂಥ ಸಾಧನಗಳು ಮಾತ್ರವೇ ಲಭಿಸ್ತವೆ. ಪರಮಾತ್ಮ ದೊರೆಯೋದಿಲ್ಲ. ಯಾಕೆಂದರೆ ಆತ್ಮನು ಅಂದರೆ ಆತ್ಮಾನುಭವವಿಲ್ಲದಿದ್ದರೆ ಈ ಸಮಸ್ತ ಫಲಭೋಗಗಳು ಕ್ಷಣ ಮಾತ್ರವೇ ಕಾಣಿಸುವ ಸ್ವಪ್ನ ಸಮಾನವಾಗಿ ಹೋಗುವುದು. ಆತ್ಮಾನುಭವ ಇದ್ದರೆ ಮಾತ್ರ, ಈಗ ಜ್ಞಾನ ಇದ್ದರೆ ಮಾತ್ರ ದುಃಖ ಪರಿಹಾರ. ಇಲ್ಲ ಅಂದರೆ ಏನಾಗುತ್ತೆ,
ಸ್ವಪ್ನದಲ್ಲಿ ಸ್ವಪ್ನ ಸಮಾನವಾಗಿ ಹೋಗುವುದು ಅಂತ. ಈಗ ಕನಸನ್ನು ಮಲಗಿ ಕನಸು ಕಾಣ್ತಾ ಇರ್ತೀವಿ. ಕನಸು ಎಷ್ಟು ಹೊತ್ತಿರ್ತದೆ, ಎಚ್ಚರ ಆಗೋವರೆಗೂ ಕನಸಿರ್ತದೆ, ಅಥವಾ ಒಂದೊಂದು ದೃಶ್ಯಗಳು ಬದಲಾಗ್ತಾ ಹೋಗ್ತಾ ಇರ್ತದೆ. ಇಲ್ಲಿಯೂ ಕೂಡ ನಾವು ಫಲಾಶೆಯಿಂದ ಮಾಡಿದ ಪೂಜಾ ಫಲದಿಂದ ಬರ್ತಕ್ಕಂಥ ಸಾಂಸಾರಿಕ ಫಲಗಳು, ಸಾಂಸಾರಿಕ ಸುಖಗಳು ಏನೇನಿದೆಯಲ್ಲ, ಆ ಸಾಂಸಾರಿಕ ಸಾಧನಗಳು, ಆ ಫಲಗಳು ಲಭಿಸ್ತವಲ್ಲ, ಸ್ವಪ್ನದಂತೆ ಸ್ವಲ್ಪ ಕಾಲ ಇದ್ದು ಕಣ್ಮರೆ ಆಗ್ತವೆ. ಆತ್ಮಜ್ಞಾನ ಇಲ್ಲದಿದ್ದರೆ ಈ ಶರೀರಕ್ಕೆ ಸಂಬಂಧಪಟ್ಟ, ಇಂದ್ರಿಯ ಸುಖಗಳಿಗೆ ಸಂಬಂಧಪಟ್ಟ, ಈ ವಿಷಯ ಲೋಲುಪತೆಗೆ ಒಳಪಟ್ಟಕ್ಕಂಥ ಸುಖಗಳು ಏನು ಮಾಡ್ತವೆ, ಕೇವಲ ಸ್ವಲ್ಪ ಕಾಲ ಮಾತ್ರ ಇದ್ದು ಮತ್ತೆ ಕಣ್ಮರೆ ಆಗ್ಬಿಡ್ತವೆ. ಆದರೆ ಇದರ ವಿಚಾರವನ್ನು ಸ್ವಲ್ಪ ಹೊತ್ತಿನವರೆಗೆ ವಿವರಿಸಿ ಮತ್ತೊಂದು ವಿಷಯವನ್ನು ಕುರಿತು ಯೋಚಿಸೋಣ. ಇಂತಹವರು ತಾವು ಪ್ರೇಮಪೂರ್ವಕವಾಗಿ ಭಜಿಸುವ ದೇವತೆಗಳ ಸ್ವರೂಪವನ್ನೇ ಹೊಂದುವರು. ಆದರೆ ತನು ಮನ ಪ್ರಾಣಗಳಿಂದ ನನ್ನ ಮಾರ್ಗದಲ್ಲಿ ನಡೆಯುವ ಭಕ್ತರು ದೇಹಾಂತವಾಗುತ್ತಲೇ ಮದ್ರೂಪರಾಗುವರು. ಫಲಾಶೆಯನ್ನೇ ಇಟ್ಟುಕೊಂಡು ದೇವತೆಗಳನ್ನ ಆರಾಧನೆ ಮಾಡುವವರು, ಸಂಸಾರದ ಕಷ್ಟ ಸುಖಗಳನ್ನ ಪರಿಹಾರಕ್ಕಾಗಿ ಫಲವನ್ನು ಬೇಡತಕ್ಕಂಥವ್ರು ಆ ಫಲಗಳನ್ನ ಹೊಂದುತ್ತಾರೆ. ಯಾವುದೇ ಕಾರಣಕ್ಕೂ ಫಲ ಅಂತೂ ಇಲ್ಲ ಅಂತ ಇಲ್ಲ, ಫಲಗಳನ್ನ ಹೊಂದುತ್ತಾರೆ. ಸ್ವಪ್ನದಲ್ಲಿ ಏನು ಕಾಣ್ತೀವಿ, ಎಚ್ಚರ ಆಗೋವರೆಗೂ ಎಷ್ಟೊತ್ತು ಕಾಣ್ತೀವೋ ಆ ಥರದಲ್ಲಿ ಇವು ಕ್ಷಣಕಾಲ ಬಂದು ಸ್ವಲ್ಪ ಸುಖವನ್ನು ತೋರಿಸಿ ಮತ್ತೆ ಮರೆ ಆಗ್ತವೆ. ಆದರೆ ಪರಮಾತ್ಮನ ನಿಜವಾಗಿಯೂ ಪರಮಾತ್ಮನ ಧ್ಯಾನವನ್ನು, ಪರಮಾತ್ಮನನ್ನು ಹೊಂದತಕ್ಕಂಥ ಸಾಧನೆಯನ್ನು ಮಾಡ್ತಕ್ಕಂಥವ್ರಿಗೆ ಏನಾಗುತ್ತೆ ಅಂದರೆ, ಇಲ್ಲಿ ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ವರೂಪವೇ ಇವರಾಗ್ತಾರೆ. ಯಾಕಂದರೆ ಇಲ್ಲಿ ಯಾವುದೇ ಫಲಾಪೇಕ್ಷೆ ಇರೋದಿಲ್ಲ, ಪರಮಾತ್ಮನೇ ಇವರ ಗುರಿಯಾಗಿರ್ತಾರೆ. ಅದರಿಂದ ಇವರು ಪರಮಾತ್ಮನನ್ನೇ ಹೊಂದುತ್ತಾರೆ. ಅಂದರೆ ಸಾಕ್ಷಾತ್ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ತಾರೆ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಇನ್ನು ಮುಂದುವರೆದು ಹೇಳ್ತಾನೆ, ಆದರೆ ಸಾಮಾನ್ಯ ಪ್ರಾಣಿಗಳು ಈ ರೀತಿ ಮಾಡದೆ ವ್ಯರ್ಥವಾಗಿ ತಮ್ಮ ಹಿತಕ್ಕೆ ತಾವೇ ಹಾನಿ ಮಾಡಿಕೊಳ್ಳುವರು. ಯಾಕೆಂದರೆ ಅವರು ತಮ್ಮ ಅಂಗೈಯಲ್ಲಿ ನೀರು ಹಾಕಿ ಅದರಲ್ಲಿ ಈಜಲು ಪ್ರಯತ್ನಿಸುವರು. ಏನು ಹೇಳ್ಬಿಟ್ಟ ಈಗ ಕೃಷ್ಣ? ಸಾಮಾನ್ಯ ಜನರಿಗೆ ಇದೂ ಗೊತ್ತಿರಲ್ಲ. ತಿಳಿದವ್ರೇನೋ ಇಷ್ಟಾರು ಮಾಡ್ತಾರೆ, ಆದರೆ ಸಾಮಾನ್ಯರು, ತೀರಾ ಸಾಮಾನ್ಯ ಜನರಿಗೆ ಇಂಥದ್ದೊಂದು ದಾರಿ ಇದೆ, ಈ ಮಾರ್ಗದಲ್ಲಿ ಹೋಗಬೇಕು ಅನ್ನೋದು ಗೊತ್ತಿರೋದಿಲ್ಲ. ನಾವು ಎಲ್ಲ ಕಡೆ ನೋಡ್ತಾ ಇರ್ತೀವಿ, ಕೆಲವರು ತಮಗೆ ತಿಳಿದಂಥ ಪೂಜಾ ವಿಧಾನಗಳನ್ನ, ದೇವತಾರಾಧನೆಗಳನ್ನ, ತೀರ್ಥಯಾತ್ರೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಇವ್ಯಾವೂ ಗೊತ್ತಿಲ್ಲದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಅಂಬೋ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಬಾಯಿ ಬಡಿತಾರೋ ಎಷ್ಟೋ ಜನ ಆರ್ತನಾದವನ್ನು ಮಾಡ್ತಾ ಇರೋರನ್ನ ನಾವು ನೋಡಿದ್ದೀವಿ. ಇಂಥವರು ಅಂಗೈಯಲ್ಲಿ ನೀರು ತಗೊಂಡು ಆ ನೀರೊಳಗೆ ಈಜೊಡೆಯೋ ಪ್ರಯತ್ನ ಮಾಡೋದಂಗೆ. ಅಂಗೈಯಲ್ಲಿ ನೀರು ತಗೊಂಡ್ರೆ ಎಷ್ಟಿರ್ತದೆ, ಅದರಲ್ಲಿ ಮುಳುಗಾಕಿ ಈಜೊಡೆಯೋಕ್ಕಾಗುತ್ತಾ? ಈ ರೀತಿಯಲ್ಲಿ ಪ್ರಯತ್ನ ಮಾಡುವಂಥವರು ಕೂಡ ಇದ್ದಾರೆ. ಆದರೆ ಹೀಗೆ ಈಜಲು ಅಪೇಕ್ಷಿಸುವವರು ಆಳವಾದ ನೀರಿನಲ್ಲಿ ಇಳಿಯಬೇಕು. ಅಮೃತ ಸಮುದ್ರದಲ್ಲಿ ಮುಳುಗಬೇಕೆನ್ನುವವರು ತಮ್ಮ ಬಾಯನ್ನು ಏನು ಕಾರಣ ಗಟ್ಟಿಯಾಗಿ ಮುಚ್ಚಿಕೊಳ್ಳಬೇಕು ಮತ್ತು ಮನಸ್ಸಿನಲ್ಲಿ ಯಾವುದೋ ಆಳವಾದ ನೀರನ್ನು ಸ್ಮರಿಸಿಕೊಂಡು ದುಃಖಿಸುವುದೇಕೆ? ಅಮೃತ ಸಮುದ್ರದಲ್ಲಿ ಪ್ರವೇಶಿಸಿದರೂ ಸಹ ಬಲಪೂರ್ವಕವಾಗಿ ತನ್ನ ಮೇಲೆ ಮೃತ್ಯುವನ್ನೇಕೆ ತಂದುಕೊಳ್ಳಬೇಕು? ಇದಕ್ಕೆ ಬದಲು ಸ್ವಯಂ ತಾನೇ ಅಮೃತನಾಗಿ ಅಮೃತದಲ್ಲಿ ಯಾಕೆ ವಾಸಿಸಬಾರದು? ಈ ರೀತಿ ಹೇ ಅರ್ಜುನ, ಫಲಹೇತುವೆಂಬ ಪಂಜರವನ್ನು ಬಿಟ್ಟು ಅನುಭವವೆಂಬ ರೆಕ್ಕೆಗಳನ್ನು ತಗುಲಿಸಿಕೊಂಡು ಜ್ಞಾನವೆಂಬುವ ಆಕಾಶದಲ್ಲಿ ಚೆನ್ನಾಗಿ ವಿಹಾರಿಸಬಾರದೇಕೆ? ಅರ್ಜುನನಿಗೆ ಏನು ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ? ಕೇವಲ ಫಲದ ಆಸೆಯನ್ನು ಇಟ್ಕೊಂಡು ಸಕಾಮ ಕರ್ಮವನ್ನು ಮಾಡುವುದರ ಬದಲು, ಸಕಾಮ ಕರ್ಮದ ಸಂಬಂಧಪಟ್ಟ ಸಾಧನೆಗಳನ್ನ ಮಾಡುವ ಬದಲು ಫಲಾಶೆಯನ್ನು ಬಿಟ್ಟು ಜ್ಞಾನವನ್ನು ಅಪೇಕ್ಷೆಯನ್ನಾಗಿ ಇಟ್ಕೊಂಡು, ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಇಟ್ಕೊಂಡು ಸಾಧನೆಯನ್ನು ಮಾಡಿದ್ರೆ ಯಾಕೆ ಅವರು ಸುಖ ಬರೋದಿಲ್ಲ? ದುಃಖ ಹೇಗೆ ಬರೋಕ್ಕೆ ಸಾಧ್ಯ ಅಂತ ಇಲ್ಲಿ ಕೇಳ್ತಾ ಇದ್ದಾನೆ. ಆದ್ದರಿಂದ ಫಲದ ಕಾರಣವನ್ನು ಬಿಟ್ಟು, ಆ ಪಂಜರವನ್ನು ಬಿಟ್ಟು ಸುಖಕ್ಕೆ ಕಾರಣವಾದ ಸ್ವಾನುಭವವೆಂಬ ರೆಕ್ಕೆಗಳನ್ನು ತಗುಲಿಸಿಕೊಂಡು ಜ್ಞಾನವೆಂಬುವ ಆಕಾಶದಲ್ಲಿ ಚೆನ್ನಾಗಿ ಯಾಕೆ ವಿಹಾರ ಮಾಡಬಾರದು ಅಂತ ಕೇಳ್ತಾ ಇದ್ದಾನೆ. ಅಂದರೆ ಜ್ಞಾನಕ್ಕೂ ಅಜ್ಞಾನಕ್ಕೂ ಇಷ್ಟು ವ್ಯತ್ಯಾಸ. ಅಜ್ಞಾನ ಇದ್ದಾಗ ಏನಾಗುತ್ತೆ, ಯಾವುದೇ ವಿಚಾರಗಳು ಅಥವಾ ಯಾವುದೇ ವಸ್ತುವಿನ ಬಗ್ಗೆ, ಯಾವುದೇ ವಿಚಾರದ ಬಗ್ಗೆ ನಮಗೆ ಸಮೂಲಾಗ್ರವಾಗಿ ತಿಳಿದು ಬರೋದಿಲ್ಲ. ಹಾಗೇನಾಗುತ್ತೆ, ಆ ವಸ್ತುವಿನ ಬಗ್ಗೆ, ಆ ವಿಚಾರದ ಬಗ್ಗೆ, ಆ ಕೆಲಸದ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿಲ್ಲದೆ ಇದ್ದಾಗ ನಮಗೆ ದುಃಖ.
ಇದು ಯಾವ ರೀತಿ ಇದೆ, ಇದು ಏನು ಕೆಲಸ ಮಾಡುತ್ತೆ, ಇದು ಹೇಗೆ ಕೊನೆ ಆಗುತ್ತೆ, ನಮಗೇನು ಗೊತ್ತಿಲ್ಲದಿದ್ರೆ ಏನಾಗುತ್ತೆ, ಆಗೋ ಈಗೋ ಆಗೋ ಅಂತ ಅನುಮಾನ ಇರ್ತದೆ, ದುಃಖಕ್ಕೆ ಒಳಗಾಗಿರ್ತೀವಿ. ಆದರೆ ಒಂದರ ವಿಚಾರವನ್ನು ನಾವು ಚೆನ್ನಾಗಿ ತಿಳ್ಕೊಂಡು ಅದರ ಪರಿಪೂರ್ಣ ಜ್ಞಾನ ನಮಗಿದ್ದಿದ್ದೆ ಆದರೆ ದುಃಖ ಎಲ್ಲಿಂದ ಇರೋದಕ್ಕೆ ಸಾಧ್ಯ? ಪ್ರಾಪಂಚಿಕ ವಿಚಾರವು ಪಾರಮಾರ್ಥ ವಿಚಾರವೂ ಕೂಡ ಅಷ್ಟೇ. ಯಾವುದೇ ವಿಚಾರವನ್ನು ನಾವು ಸರಿಯಾದ ರೀತಿಯಲ್ಲಿ ಚೆನ್ನಾಗಿ ತಿಳಿದುಕೊಂಡಿದ್ದೆ ಆದರೆ ದುಃಖ ಹೊರಟೋಗುತ್ತೆ, ಭಯ ಹೊರಟೋಗುತ್ತೆ, ಅನುಮಾನ ಹೊರಟೋಗುತ್ತೆ. ಆಗೇನಾಗುತ್ತೆ, ಸುಖವೇ ನೆಲೆಗೊಂಡಿರ್ತದೆ. ಅದಕ್ಕೋಸ್ಕರ ಹೇಳ್ತಿರೋದು ಜ್ಞಾನವೇ ಬಹಳ ಮುಖ್ಯ. ಅಜ್ಞಾನಾವಸ್ಥೆಯಲ್ಲಿದ್ದಾಗ ಅನುಮಾನಗಳು ಜಾಸ್ತಿ, ಭಯ ಜಾಸ್ತಿ, ದುಃಖ ಜಾಸ್ತಿ. ಜ್ಞಾನ ಬಂದಾಗ ಭಯವೂ ಇಲ್ಲ, ಅನುಮಾನವೂ ಇಲ್ಲ, ದುಃಖವೂ ಇಲ್ಲ, ನಿವಾರಣೆ ಆಗಿಬಿಡ್ತದೆ. ಅದರಿಂದ ಜ್ಞಾನಕ್ಕೆ ಬಹಳ ಮಹತ್ವವನ್ನು ಕೃಷ್ಣ ಇಲ್ಲಿ ಕೊಡ್ತಾ ಇದ್ದಾನೆ. ಇನ್ನು ಕೃಷ್ಣ ಪರಮಾತ್ಮನ ಮುಂದುವರೆದು ಏನು ಹೇಳ್ತಾನೆ ಅಂದರೆ, ಮನುಷ್ಯನು ಇಂತಹ ಎತ್ತರ ಪ್ರದೇಶಕ್ಕೆ ಹಾರತೊಡಗಿದಾಗ ತನ್ನ ಪರಾಕ್ರಮದಿಂದ ಹೊಂದುವ ಸುಖವ್ಯಾಪ್ತಿಯಿಂದ ಆನಂದ ಆವೇಶದಲ್ಲಿ ತಾನು ಕೋರಿದಷ್ಟು ವೇಗವಾಗಿ ಹಾರುವ ಶಕ್ತಿಯುಳ್ಳವನಾಗುವನು. ಇಂತಹ ಅಪರಿಮಿತವಾದ ಆತ್ಮಸುಖವನ್ನು ಅಳತೆ ಮಾಡುವುದಕ್ಕೆ ಯಾಕೆ ಪ್ರಯತ್ನಿಸಬೇಕು? ನಾನಂತೂ ಅವ್ಯಕ್ತನು, ನಿರಾಕಾರನೂ ಆಗಿರುವನು. ಅಂತಹ ನನ್ನನ್ನು ವ್ಯಕ್ತನನ್ನಾಗಿಯೂ ಸಾಕಾರನನ್ನಾಗಿಯೂ ಅಂಗೀಕರಿಸುವುದೇಕೆ? ನನ್ನ ಸ್ವರೂಪವಂತೂ ಸರ್ವ ಪ್ರಾಣಿಗಳಲ್ಲಿಯೂ ಸ್ವತಃ ಸಿದ್ಧವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನನ್ನನ್ನು ಹೊಂದುವುದಕ್ಕೆ ವ್ಯರ್ಥವಾಗಿ ಸಾಧನೆಗಳೆಂಬ ಸುಳಿಯಲ್ಲಿ ಬೀಳುವ ಅವಶ್ಯಕತೆಯಾದರೂ ಏನು? ಆದರೆ ಹೇ ಅರ್ಜುನ, ಈ ವಿಧವಾದ ಪ್ರಶ್ನೆ ಮಾಡುವುದರಿಂದ ಅಂತಹ ಜೀವರಿಗೆ ಎಷ್ಟು ಮಾತ್ರವೂ ರುಚಿಸುವುದಿಲ್ಲ. ಕೃಷ್ಣ ಏನು ಹೇಳ್ತಾ ಇದ್ದಾನೆ ಇಲ್ಲಿ? ಈಗ ಪರಮಾನಂದ ಪ್ರಾಪ್ತಿ ಬಹಳ ದೊಡ್ಡದಾಗಿದೆ. ಅದನ್ನು ಅಳತೆಗೋಲು ತಗೊಂಡು ಯಾಕಪ್ಪ ಅಳತೆ ಮಾಡಿ ಅದನ್ನು ಚಿಕ್ಕದಾಗಿ ಅಳಿಬೇಕು? ಮತ್ತು ನನ್ನ ಸ್ವರೂಪ ಸರ್ವ ಪ್ರಾಣಿಗಳಲ್ಲಿ ವ್ಯಕ್ತವಾಗ್ತಾ ಇದೆ. ನನಗೆ ಕೇವಲ ಪ್ರತ್ಯೇಕ ಒಂದು ರೂಪನ್ನು ಕೊಟ್ಕೊಂಡು ಯಾಕೆ ನನ್ನನ್ನು ಪೂಜೆ ಮಾಡಬೇಕು? ಇದು ಕೃಷ್ಣನ ಪ್ರಶ್ನೆ. ಮತ್ತು ಪರಮಾನಂದ ಪ್ರಾಪ್ತಿಯ ಸುಖ ಎಲ್ಲೆಲ್ಲೂ ವ್ಯಾಪಕವಾಗಿದೆ. ಕೇವಲ ಒಂದು ಕಡೆ ಮಾತ್ರ ಯಾಕೆ ನಾವು ಹುಡುಕೋ ಪ್ರಯತ್ನವನ್ನು ಮಾಡಬೇಕು? ಈ ರೀತಿಯಲ್ಲಿ ಕೃಷ್ಣ ಅರ್ಜುನ ಈ ರೀತಿಯಲ್ಲಿ ಪ್ರಶ್ನೆ ಮಾಡಿದಾಗ, ಮತ್ತು ನಾನು ಸಾಕಾರ ರೂಪನ ಕೊಡ್ತಾರೆ, ನಾನು ನಿರಾಕಾರನಾಗಿದ್ದೀನಿ, ನನಗೆ ಸಾಕಾರ ರೂಪನ ಕೊಡ್ತಾರೆ, ಸಾಕಾರ ನಿರಾಕಾರ ರೂಪ ಎರಡೂ ನಾನೇ ಆಗಿರ್ತೀನಿ. ಆದ್ದರಿಂದ ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಸಾಧನೆಗಳ ಸುಳಿಯಲ್ಲಿ ಬಿದ್ದು ಮುಳುಗ್ತಾ ಇರ್ತಾರೆ ಅವರು. ಸುಲಭವಾಗಿರ್ತಕ್ಕಂಥ ಆತ್ಮಜ್ಞಾನವನ್ನು ತಿಳ್ಕೊಂಡು ಎಲ್ಲೆಲ್ಲಿಯೂ ತಾನೇ ಆಗಿರ್ತಕ್ಕಂಥ ಸ್ವಯಂಭೂ ತಾನೇ ಆಗಿದ್ದೀನಿ ಅನ್ನೋ ಜ್ಞಾನವನ್ನು ಪಡ್ಕೊ ಅಂದರೆ ಈ ರೀತಿಯಲ್ಲಿ ಕಷ್ಟಪಡುವ ಮಾರ್ಗವನ್ನು ಅನುಸರಿಸ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಕೃಷ್ಣ ಅರ್ಜುನ ಅವ್ರಿಗೆಲ್ಲ ಕೋಪ ಬರ್ತದೆ. ಆತ್ಮಜ್ಞಾನವನ್ನು ಹೇಳಿದ್ರೆ ಏನಾಗುತ್ತೆ, ಅಜ್ಞಾನಾವಸ್ಥೆಯಲ್ಲಿರೋರಿಗೆ ಕೋಪ ಬರ್ತದೆ ಅಂತ ಕೃಷ್ಣನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇನ್ನು ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.